ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯವನ್ನು ಕೋರ್ತೇನೆ. ಮಾಧ್ಯಮದವರಿಗೂ ನಾನು ಯುಗಾದಿ ಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. 18ನೇ ಲೋಕಸಭಾ ಚುನಾವಣೆಯ ನಂತರ ದೇಶ ಜಗತ್ತಿನಲ್ಲಿಯೇ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಮ್ಮ ಆರ್ಥಿಕ ಸ್ಥಿತಿ ಕಳೆದ 10 ವರ್ಷದಲ್ಲಿ ಮೋದಿಯವರ ನೇತೃತ್ವದಲ್ಲೇನೋ ಪರಿಣಾಮಕಾರಿಯಾಗಿ ಸುಧಾರಿಸಿದೆ. ಅದು ಇನ್ನೂ ಹೆಚ್ಚು ಸುಧಾರಣೆಗೊಂಡು ದೇಶದಲ್ಲಿನ ಬಡವರು, ರೈತರು, ಕೂಲಿ ಕಾರ್ಮಿಕರು, ಹಿಂದುಳಿದವರು, ದಲಿತರು ಇವರೆಲ್ಲರ ಆರ್ಥಿಕ ಪುನಶ್ಚೇತನಕ್ಕೆ ಈ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆದಾಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಬರೋದ್ರಿಂದ ಅವರೆಲ್ಲರಿಗೂ ಬಹಳಷ್ಟು ಮಹತ್ತರ ಅವರ ಜೀವನ ಮಟ್ಟದಲ್ಲಿ ಜೀವನದಲ್ಲಿ ಬದಲಾವಣೆಗಳಾಗಲಿದೆ. ಮತ್ತು ಈ ಯುಗಾದಿ ಅದನ್ನು ಮಾಡಲಿಕ್ಕೆ ಶ್ರೀ ನರೇಂದ್ರ ಮೋದಿ ಅವರಿಗೆ ಮತ್ತು ಅವರ ತಂಡಕ್ಕೆ ಶಕ್ತಿಯನ್ನು ಕೊಡ್ತದೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೇನೆ. ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವರು ಇನ್ನೂ ತನಕ ವಿಧಾನಸಭೆಯ ಮೂಡ್ನಿಂದ ಹೊರಗೆ ಬಂದಿಲ್ಲ. ವಿಧಾನಸಭೆ ಎಲೆಕ್ಷನ್ ಅಂತ ತಿಳ್ಕೊಂಡಾರ ಅವರು, ಲೋಕಸಭಾ ಎಲೆಕ್ಷನ್. ರಾಷ್ಟ್ರೀಯ ವಿಷಯಗಳ ಬಗ್ಗೆ, ರಾಷ್ಟ್ರ ಎದುರಿಸ್ತಿರುವಂಥ ಸಮಸ್ಯೆ ಅವ್ರ ಕಾಲದಲ್ಲಿ ಏನಿತ್ತು, ಇವತ್ತೇನಿದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಪ್ರಧಾನಮಂತ್ರಿಗಳು ವಿಕಸಿತ ಭಾರತ ಅಂತ ಮಾತಾಡಿದರೆ ಇವರು ಅತ್ಯಂತ ಯಾವುದೋ ಒಂದು ರಾಜಕಾರಣದ ವಿಷಯವನ್ನು ತೆಗೆದುಕೊಂಡು ಅದರಲ್ಲೇ ಬರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ದೇಶದ ಸುರಕ್ಷತೆಯ ಬಗ್ಗೆ ಇವ್ರ ಕಾಲದಲ್ಲಿ ಎಲ್ಲೆಂದರಲ್ಲಿ ಬಾಂಬುಗಳ ಸ್ಫೋಟ ಆಗ್ತದೆ. ಇತ್ತೀಚೆಗೆ ಆದಂಥ ರಾಮೇಶ್ವರಂ ಕೆಫೆ ಅದು ಇವರ ನಿಷ್ಕಾಳಜಿಯಿಂದಾಗಿದ್ದನ್ನು ಬಿಟ್ಟರೆ ಇಡೀ ದೇಶದಲ್ಲಿ ಉರಿ ಮತ್ತು ಪುಲ್ವಾಮಾ ನಂತರ ನಾವೇನು ರಿಪ್ಲೈ ಕೊಟ್ಟು ಪಾಕಿಸ್ತಾನಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೊಟ್ಟು ಇಡೀ ದೇಶದಲ್ಲಿ ಎಲ್ಲಿಯೂ ಆಗಿಲ್ಲ. ಆ ಚರ್ಚೆಯನ್ನು ಮಾಡ್ತಾ ಇಲ್ಲ. ಅದೇ ರೀತಿ ನಾನು ಕಾಂಗ್ರೆಸ್ಗೆ, ಸಿದ್ದರಾಮಯ್ಯನವರಿಗೆ, ರಾಹುಲ್ ಗಾಂಧಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. 75 ವರ್ಷದ ಇತಿಹಾಸದಲ್ಲಿ ಸುಮಾರು 55 ವರ್ಷ, ಕನಿಷ್ಠ 50 ವರ್ಷ ಪೂರ್ತಿ ಪ್ರಮಾಣದ ಬಹುಮತದೊಂದಿಗೆ, 8 ವರ್ಷ ಅಲ್ಪ ಪ್ರಮಾಣದ ಅಂದರೆ ಬಹುಮತ ಇಲ್ಲದ ಸರ್ಕಾರವನ್ನು 5-6 ವರ್ಷ ನಡೆಸಿದೆ. ಲೈಕ್ ನರಸಿಂಹರಾವ್ 55-56 ವರ್ಷ ಆಡಳಿತ ನಡೆಸ್ತಾ ಇದ್ರು. ಇವತ್ತು ಅರ್ಧಕ್ಕಿಂತ ಕಮ್ಮಿ ಸೀಟ್ನಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದೀವಿ. ನಿಮ್ಮ ಸ್ಥಿತಿ ಯಾಕೆ ಹಿಂಗೆ ಬಂತು ಅಂತ ನೀವು ದೇಶಕ್ಕೆ ಎಕ್ಸ್ಪ್ಲೇನ್ ಮಾಡಿ. ನೀವು ಉತ್ತರ ಪ್ರದೇಶದಲ್ಲಿ 84ರಲ್ಲಿ 17 ಸ್ಥಾನ ಸ್ಪರ್ಧೆ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ನಿಮ್ಮ ಸ್ಥಿತಿ ಏನು? ಬಿಹಾರದಲ್ಲಿ ನೀವು 5th ಪಾರ್ಟಿ ಇದೆ. ಇದಕ್ಕಿಂತ ಸಣ್ಣ ಸಣ್ಣ ಪಾರ್ಟಿ JJS ಇವೆಲ್ಲ ಇದಕ್ಕಿಂತ ಮೇಲೆ ಜಾಸ್ತಿ ವೋಟ್ ತೊಗೊಂಡಿದ್ದಾವೆ ಬಿಹಾರದಲ್ಲಿ, ಮತ್ತು ಸೀಟ್ಗಳ ಸಂಖ್ಯೆನೂ ಜಾಸ್ತಿ ಇದೆ. ಇದನ್ನು ಚರ್ಚೆ ಮಾಡಿ. ಆಮೇಲಿಂದ 2004ರಿಂದ 2014ರವರೆಗೆ ಏನು ಅನುದಾನ ಮತ್ತು ಗ್ರಾಂಟಿನ್ ಏಡ್ ಬಂದಿತ್ತು, ಈಗೇನು ಗ್ರಾಂಟಿನ್ ಏಡ್ ಬಂದಿದೆ ಅದನ್ನು ಚರ್ಚೆ ಮಾಡಿ. ಅದು ಬಿಟ್ಟು ಸುಳ್ಳು ಹೇಳಿ, ಪ್ರತಿ ಸರ್ತೆ ಸುಳ್ಳು ಹೇಳಿ ರಾಷ್ಟ್ರೀಯ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಷಯಗಳನ್ನು ಮರೆಮಾಚಿ ಪ್ರಾಂತೀಯ ವಿಷಯಗಳನ್ನು, ಭಾಷೆಯ ವಿಷಯವನ್ನು, ನಾನು ಭಾಷೆಯ ವಿಷಯ ತರಬಾರ್ದು ಅಂತ ಹೇಳೋದಿಲ್ಲ, ಆದರೆ ಅದರಿಂದ ಎಮೋಷನಲ್ ಇದು ಮಾಡುವಂಥ, ಉದಾಹರಣೆಗೆ ಸನಾತನ ಧರ್ಮದ ವಿರುದ್ಧ ಮಾತನಾಡೋದು, ಇದು ಈ ಅರ್ಥದಲ್ಲಿ ಭಾಷೆಯ ವಿಷಯ ಹೇಳಿದ್ದು. ಸನಾತನ ಧರ್ಮದ ವಿರುದ್ಧ ಮಾತಾಡೋದು, ಹಿಂದುತ್ವದ ವಿರುದ್ಧ ಮಾತಾಡೋದು, ರಾಮ ಮಂದಿರ ವಿರುದ್ಧ ಮಾತಾಡೋದು, ರಾಮ ಮಂದಿರ ಬೈಕಾಟ್ ಮಾಡೋದು, ಇದ್ಯಾಕೆ ನಿಮಗೆ ದುಸ್ಥಿತಿ ಬಂದಿದೆ? ಇದೆಲ್ಲ ಮಾಡಿನೇ ನಿಮ್ಮ ಪರಿಸ್ಥಿತಿ ಹೀಗಾಗಿದೆ. ಆದ್ದರಿಂದ ಜನ ರಾಷ್ಟ್ರೀಯ ವಿಷಯದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯನವರು ಬೆಳಗಾವಿಯಲ್ಲಿ ಸರ್ ಮೋದಿ ಅವ್ರನ್ನ ವಾಗ್ದಾಳಿ ಮಾಡಿಸಿದ್ದಾರೆ ಸರ್. 2 ನಾಲಿಗೆ. ಆಮೇಲೆ ಆ ಮಹಾಪ್ರಭು ವಿಚಾರದಲ್ಲಿ ಜನಸಾಮಾನ್ಯರು ಮಂಗಳ ಆಗ್ತಾ ಇದ್ದಾರೆ. ಆಮೇಲೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಅವರಿಲ್ಲ ಅಂತ ಹೇಳ್ಬೇಕಾದ್ರೆ ಭ್ರಷ್ಟಾಚಾರ ಜಾಸ್ತಿ ಇದೆ ಅನ್ನೋದು ನೋಡಿ. ಇವತ್ತು ಒಂದೇ ಒಂದು ಸಂಸ್ಥೆ, ಅದು ಸುಪ್ರೀಂ ಕೋರ್ಟ್. ಯಾವ ರೀತಿ UPA ಕಾಲದಲ್ಲಿ ಸುಪ್ರೀಂ ಕೋರ್ಟ್ ಇರುತ್ತೆ. ಕೋಲ್ ಅಲೋಕೇಶನ್ ರದ್ದು ಮಾಡಿದವರು ಯಾರು? ಸುಪ್ರೀಂ ಕೋರ್ಟ್ನವರು, BJP ಸರ್ಕಾರ. ಸುಪ್ರೀಂ ಕೋರ್ಟ್ಗೆ ನಾವು ಹೇಳಿದ್ವಿ
ಇವರು ಯಾವುದೇ ಮಾನದಂಡವನ್ನು ಇಟ್ಕೊಳ್ಳಾರದೆ ತಮ್ಮ ಮನಸ್ಸಿಗೆ ಬಂದವರಿಗೆ ಕೊಟ್ಟು ಅಲೋಕೇಶನ್ ಮಾಡಿದ್ದಾರೆ. CAG 2,86,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ. CAG ನಮ್ಮಲ್ಲಿಂದ 2Gಯಲ್ಲಿ ಹಗರಣ ಆಗಿತ್ತು ಅಂತ CAG ಹೇಳಿತ್ತು. ನಮ್ಮಲ್ಲಿ ಯಾವುದ್ರ CAG ಹೇಳಿದೆ. ಪ್ರಕಾಶ್ ರಾಜ್ ಅಂತ ಅವ್ರಿಗೆ ಉತ್ತರ ಕೊಡೋದ್ರಲ್ಲೇ ಅರ್ಥ ಇಲ್ಲ. ಅವರೊಬ್ಬರು ಏನಂತಾರೆ, ಅಸಂತುಷ್ಟ ಜೀವಿ, ಸದಾ ಕಾಲಕ್ಕೂ ವಿಘ್ನ ಸಂತೋಷಿ. ಅವ್ರಿಗೇನು ಉತ್ತರ ಕೊಡೋದು? ಅವರಿಗೆ ನನಗೆ ಅರ್ಥ ಆಗದಿರುವಂಥ ಸಂಗತಿ ಅಂತಂದ್ರೆ ಅವ್ರ ಹೇಳಿಕೆಗೆ ಯಾಕೆ ನಾವು ರಿಯಾಕ್ಷನ್ ಕೊಡಬೇಕು? ಅವ್ರದ್ದು ಏನಿದೆ? ಒಂದು ಸೀಟ್ ಇಲ್ಲ, 1% ವೋಟ್ ಇಲ್ಲ. ಅವರು ಈ ಕಮಲ್ ಹಾಸನ್ ಅಂತ ಅವ್ರಿಗೆ ಏನಿದೆ? ಇಲೆಕ್ಷನ್ ನಿಂತಾಗ ಅವ್ರ ಸ್ವಂತ ಸೀಟ್ ಗೆಲ್ಲಕ್ಕಾಗಿಲ್ಲ. ಏನು ಪರಿಸ್ಥಿತಿ ಆಗಿತ್ತು ಪ್ರಕಾಶ್ ಅಂಥವ್ರಿಗೆ ಉತ್ತರ ಕೊಡಿದ್ರೆ? ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ದೇಶದಲ್ಲಿ ಹೆಚ್ಚು ಕಡಿಮೆ 18 ರಾಜ್ಯಗಳಲ್ಲಿ ನಾವು ಅಧಿಕಾರದಲ್ಲಿದೆ. ಇನ್ನೊಂದು ಹೇಳ್ತಾರೆ ಸರ್, ಸಂಸದರ ಆದರ್ಶ ಗ್ರಾಮದಲ್ಲಿ ಕೂಡ ಸಾಕಷ್ಟು ಏನಂತಂದರೆ ಅಭಿವೃದ್ಧಿ ಆಗಿಲ್ಲ. ಸಂಸದರ ಆದರ್ಶ ಗ್ರಾಮದ ಕಲ್ಪನೆಗಳೇ ಅವ್ರಿಗಿಲ್ಲ. ಸಂಸದರ ಆದರ್ಶ ಗ್ರಾಮ ಕೇವಲ ಅಭಿವೃದ್ಧಿ ಅಲ್ಲ, ಸಂಸದ ಅಭಿವೃದ್ಧಿ ಗ್ರಾಮ. ಉದಾಹರಣೆಗೆ ಇರುವ ಒಂದಿಷ್ಟು, ಯಾಕಂದ್ರೆ ಅದಕ್ಕೆ ಸ್ಪೆಷಲ್ ಫಂಡ್ ಯಾವುದೂ ಕೊಟ್ಟಿಲ್ಲ. ಆದರ್ಶ ಗ್ರಾಮ ಅಂತಂದರೆ ಏನು? ಇರೋ ಫಂಡ್ನಲ್ಲಿ ಸರಿಯಾಗಿ NRG ಇರ್ಬೋದು, MP ಫಂಡ್ ಇರ್ಬೋದು, MLA ಫಂಡ್ ಇರ್ಬೋದು, ಗ್ರಾಮ ಪಂಚಾಯತಿ ಕೇಂದ್ರದಿಂದ ನೇರವಾಗಿ ಇರ್ಬೋದು, ಇವನ್ನೆಲ್ಲವೂ ಸದುಪಯೋಗ ಮಾಡಿಕೊಂಡು ಕೆಲವೊಂದಿಷ್ಟು ಅಭಿವೃದ್ಧಿ ಜೊತೆಗೆ, ಉದಾಹರಣೆಗೆ ನಾವು ಇಡೀ ಗ್ರಾಮವನ್ನು ಸ್ವಚ್ಛವಾಗಿಡ್ತೀವಿ ಅನ್ನೋಂಥ ಆಂದೋಲನ, ಅದಕ್ಕೆ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡೋದು. ಅನೇಕ ಕಡೆ ಇವತ್ತು ಒಂದು ದುರಭ್ಯಾಸ ಅದ, ಕಟ್ಟಿ ಮೇಲೆ ಕೂತು ಉಗುಳ್ತಾರೆ, ಅದರಿಂದ ರೋಗಗಳು ಹರಡ್ತವೆ. ಇಡೀ ಊರಿನ ಜನ ನಾವು ಮಾಡೋದು ಆ ರೀತಿ ಮಾಡೋದಿಲ್ಲ ಅನ್ನುವಂಥ ಸಂಕಲ್ಪವನ್ನು ತಗೊಳ್ಳೋದು, ಲೈಸೆನ್ಸ್ ಇಲ್ಲದೆ ವೆಹಿಕಲ್ ಓಡಿಸೋದಿಲ್ಲ ಅನ್ನುವಂಥದ್ದು ಮಾಡೋದು. ಟ್ರ್ಯಾಕ್ಟರ್ಗಳಿರ್ತವೆ, 2 ವೀಲರ್ ಇರ್ತವೆ. ಈ ರೀತಿಯಾದಂಥ ಒಂದು ಒಳ್ಳೆಯ ಸ್ವಭಾವವನ್ನು ಬೆಳೆಸೋದು ಇದೆ. ಅದನ್ನು ಓದೇ ಇಲ್ಲ. ಆದರ್ಶ ಗ್ರಾಮ ಅಂತಂದರೆ ಬಿಲ್ಡಿಂಗ್ ಕಟ್ಟೋದು ಅಂತ ತಿಳ್ಕೊಂಡಾರೆ ಅವರು. ಎಷ್ಟು ಅವಶ್ಯ ಇದೆ ಅಷ್ಟು ಬಿಲ್ಡಿಂಗು, ರೋಡು ಇತ್ಯಾದಿ ಮಾಡೋದರ ಜೊತೆಗೆ ಜನರ ಒಂದು ಸ್ವಭಾವದಲ್ಲಿಯೂ ಆ ಊರಿನ ಜನರೇ ಸ್ವಯಂ ಪ್ರೇರಿತವಾಗಿ ಬದಲಾವಣೆಯಾಗಿ ತಮ್ಮ ಊರನ್ನು ಆದರ್ಶವಾಗಿಟ್ಟರು. ಉದಾಹರಣೆಗೆ ಎಲ್ಲೋ ಇನ್ನೂ ವರದಕ್ಷಿಣೆ ಕಿರುಕುಳದ, ಜಾತಿಯ ಒಂದು ಭೇದ ಭಾವದ, ಅದನ್ನು ನಾವು ಊರಲ್ಲಿ ತೆಗೆದು ಹಾಕ್ತೀವಿ. ಇದು ಇದೆ ಆದರ್ಶ ಗ್ರಾಮದಲ್ಲಿ. ಅದರಲ್ಲಿ ಏನಿದೆ ಅನ್ನೋದು ಇವ್ರು ನೋಡಿಲ್ಲ. ಇವರು ಆದರ್ಶ ಗ್ರಾಮ ಅಂತಂದ್ರೆ ಒಂದು 10 ಬಿಲ್ಡಿಂಗ್ ಕಟ್ಟಬೇಕು, ಒಂದು 4 ರಸ್ತೆ ಮಾಡಬೇಕು, ಇದು ಅಂದ್ಕೊಂಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡಿದ್ದೇವೆ CSR ಇತ್ಯಾದಿ. ಅದರ ಜೊತೆಗೆ ಇದನ್ನು ಮಾಡುವ ಪ್ರಯತ್ನ ಮಾಡಿದ್ವಿ ನಾವು. ಇವತ್ತೇನಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿಚಾರದಲ್ಲಿ ಅತೃಪ್ತಿ ವ್ಯಕ್ತಪಡಿಸಿದ್ರೆ ಈ ರೀತಿಯ ಬೆಳವಣಿಗೆ ಸರಿಯಲ್ಲ ಅನುದಾನದ ವಿಚಾರ. ಅಲ್ಲಲ್ಲ, ಅದು ಕೇಂದ್ರಕ್ಕೆ ವ್ಯಕ್ತಪಡಿಸಿದೆ ಅಂತೇನಲ್ಲ, ಎರಡಕ್ಕೂ ಅದನ್ನು ಸೌಹಾರ್ದತೆ ಮಾಡಬೇಕು ಅಂತ ಒಂದು ಜನರಲ್ ಒಪಿನಿಯನ್ ವ್ಯಕ್ತಪಡಿಸಿದ್ದಾರೆ. ನಾವು ಯಾವಾಗಲೂ ಸೌಹಾರ್ದತೆಯಿಂದ ವರ್ತನೆ ಮಾಡಿದ್ದೇವೆ. ಇವರು ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಕೋರ್ಟಿಗೆ ಹೋಗೋದು ಇತ್ಯಾದಿ ಎಲ್ಲ ಈಗ ಕೇರಳದವರು ಹೈಕೋರ್ಟಿಗೆ ಹೋಗಿದ್ರು. ಯಾವುದಕ್ಕೆ? ಈಗಾಗಲೇ ಅವರಿಗೆ ಕಾನೂನಿನ ಮಿತಿಯಲ್ಲಿರುವಂಥ ಸಾಲಕ್ಕಿಂತ ಹೆಚ್ಚು ಸಾಲ ತೊಗೊಂಡ್ಕೊಂಡು ಇನ್ನೂ ಹೆಚ್ಚು ಸಾಲಕ್ಕೆ ನಮಗೆ ಪರ್ಮಿಷನ್ ಕೊಡಬೇಕು ಕೇಂದ್ರ ಅಂತ ಹೋಗಿದ್ದಾರೆ. ಅದಕ್ಕೆಂತ ನಿರಾಕರಿಸಿದೆ. ಆ ರೀತಿಯಾಗಿ ಇನ್ ಜನರಲ್ ಒಪಿನಿಯನ್ ಹೇಳಿದ್ದಾರೆ ಹೊರತಾಗಿ ಅದು ಕೇಂದ್ರದ ವಿರುದ್ಧ ಯಾವುದೇ ಟಿಪ್ಪಣಿ ಅಲ್ಲ. ಕರ್ನಾಟಕ ಏನು ಕೋರ್ಟ್ ಮೊರೆ ಹೋಗಿತ್ತು ಆ ಪರ್ಟಿಕ್ಯುಲರ್ ವಿಚಾರಕ್ಕೆ, ಆ ಪರ್ಟಿಕ್ಯುಲರ್ ವಿಚಾರದಲ್ಲೇ ಹೇಳಿದೆ ನಾನು. ಆ ಪರ್ಟಿಕ್ಯುಲರ್ ವಿಚಾರದಲ್ಲೇ ಹೇಳೇನೆ, ಸೌಹಾರ್ದಯುತವಾಗಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಅದರ ವಿಚಾರಣೆ, ಅದರ ಮೆರಿಟ್ ಆಫ್ ದಿ ಕೇಸ್ ಇದ್ದಾಗ ಇನ್ನು ಸುಪ್ರೀಂ ಕೋರ್ಟ್ ಸ್ವಾಮಿಗಳು ಜೋಶಿ ಅವರ ಪಾಲವರು ಸಾಮಾಜಿಕ ಜಾಲತಾಣ ತೇಜೋವಜೆ ಮಾಡುತ್ತೀವಿ. ನೋಡಿ, ನಾನು ಅದರ ಬಗ್ಗೆ ನಿಮ್ಮ ಮುಂದೆನೇ ಪ್ರತಿಕ್ರಿಯೆ ವ್ಯಕ್ತಪಡಿಸೋದಿಲ್ಲ. ಇನ್ನು ಸಾಮಾಜಿಕ ಜ್ಞಾನದಲ್ಲಿ ನಾನು ಯಾಕೆ ವ್ಯಕ್ತಪಡಿಸಬೇಕು? ಎಲ್ಲರಿಗೂ ಅರ್ಥ ಆಗಬೇಕಾಗಿದ್ದಂಥ ಒಂದು ವಿಚಾರ ಅಂತಂದರೆ, ಸಾಮಾಜಿಕ ಜ್ಞಾನ ಓಪನ್ ಅದು. ಇಷ್ಟು ದೊಡ್ಡ ಸಮಾಜದಲ್ಲಿ ಇಷ್ಟು ದೊಡ್ಡ ಜನ ಸಂಖ್ಯೆ ಇರೋದ್ರಲ್ಲಿ ಯಾರು ವ್ಯಕ್ತಪಡಿಸಿದ್ದಾರೆ ನನಗೆ ಗೊತ್ತಿಲ್ಲ. ಮತ್ತು ನಾನು ಸಾಮಾಜಿಕ ಜಾಲತಾಣದಲ್ಲಾಗಲಿ ಅಥವಾ ನಿಮ್ಮ ಜಾಲತಾಣದ ಮುಖಾಂತರವಾಗಿ ನಾನು ಯಾವುದೇ ಚರ್ಚೆಯನ್ನು ಅದನ್ನು ಮಾಡಲಿಕ್ಕೆ ಬಯಸಿದ್ದೆ. ಸಿದ್ದರಾಮಯ್ಯನವ್ರ ಹತ್ರ ಎಲ್ಲ ಸಂಸದರು ಮೋದಿಯವ್ರ ಹತ್ರ ಮಾತಾಡಲ್ಲ. ರಾಹುಲ್ ಗಾಂಧಿ ಹತ್ರನೇ ನೀವು ಮಾತಾಡಲ್ಲ, ನಮಗೇನು ಹೇಳ್ತಾರೆ ನೀವು? ನಾನು ಹಿಂದೆನೂ ಹೇಳಿದ್ದೇನೆ, ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿದರೆ ನೀವು ರಾಹುಲ್ ಗಾಂಧಿಗೆ ಹೆದರಿ ಎಲ್ಲಿ ನನ್ನನ್ನು ಮುಖ್ಯಮಂತ್ರಿ ಪದವಿಯಿಂದ ತೆಗೆದು ಬಿಡ್ತಾರೋ ಈ ಪುಣ್ಯಾತ್ಮ ಅಂಥೇಳಿ ನೀವು ಖರ್ಗೆ ಬೇಡ ಇವರಾಗಬೇಕು ಅಂತ ಹೇಳಿದ್ರಿ ನೀವು. ಯಾರು? ನಮ್ಮ ರಾಹುಲ್ ಗಾಂಧಿ ಅಂತ ಅಪ್ರಬುದ್ಧ ನಾಯಕ,
ಅಷ್ಟು ಹೆದರಿ ಡೊಗ್ಗವ್ರು ನೀವು ನಮಗೇನು ಹೇಳ್ತೀರಿ? ಅಲ್ಲಲ್ಲ, ರಾಜ್ಯದ ವಿಚಾರದಲ್ಲಿ ರಾಜ್ಯಕ್ಕೆ ನ್ಯಾಯ ಒದಗಿಸ್ಕೊಡುವಂಥ ಪ್ರಯತ್ನಗಳು ಮಾಡ್ತಾ ಇಲ್ಲ ಎಂಪಿಗಳಂತ. ನೋಡಿ, ನಾವೇನು ಮಾಡಿದ್ದೇವೆ ಅಂತ ಅನ್ನೋದು ಒಂದು ಸರ್ತಿ ಬೇರೆ ಪ್ರತ್ಯೇಕವಾಗಿ ಮಾತಾಡೋಣ ಅಂತ ನಾನು ಈ ಪ್ರಶ್ನೆ ಕೇಳಿದ್ದೆ. ನೀವು ಅವರಿಗೆ ಈ ಪ್ರಶ್ನೆ ಕೇಳಿದ್ದಿರಲು ನನಗೆ ಗೊತ್ತಿಲ್ಲ. ನಾನು ಮಾಧ್ಯಮದವ್ರ ಬಗ್ಗೆ ನಾನು ಹೇಳಲ್ಲ, ಬಟ್ ನಾನು ಕೇಳಿದಿರಲು ನನಗೆ ಗೊತ್ತಿಲ್ಲ. ನಾ ಪ್ರಶ್ನೆ ಕೇಳೋದು, UPA ಕಾಲದೊಳಗೆ ಅದು ಬರ ಪರಿಹಾರದಾಗಿರ್ಬೋದು ಅಥವಾ ಅತಿವೃಷ್ಟಿ ಪರಿಹಾರದಾಗಿರ್ಬೋದು, ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ದಲ್ಲಿರ್ಬೋದು, ಗ್ರ್ಯಾಂಟಿನ್ ಏಡ್ದಲ್ಲಿ ನಾವು ಇದನ್ನು 10 ಸರ್ತಿ ಫಿಗರ್ ಕೊಟ್ಟಿವಿ. ಅದ್ಯಾಕೆ ಉತ್ತರ ಕೊಡ್ತಾ ಇಲ್ಲ ಅವರು? ಆಮೇಲಿಂದ ಫೈನಾನ್ಸ್ ಕಮಿಷನ್ದ ಇಲ್ಲದ್ದು ರಿಪೋರ್ಟನ್ನು ಇದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲಿ ನ್ಯಾಯ ಇದೆ? ಇಲ್ಲ ಅದು ರಿಪೋರ್ಟಲ್ಲಿ. ನಾನು ಕ್ಯಾಬಿನೆಟ್ದಲ್ಲೇ ಬರ್ತದೆ ಅದು ರಿಪೋರ್ಟ್ ಬಂದ ನಂತರ. ಅದು ಇಲ್ಲ, ಅದ್ರೊಳಗೆ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ. ಸುಳ್ಳು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅಲ್ಲ ಸರ್, ಹಂಗಿದ್ರೆ ಬಹಿರಂಗ ಚರ್ಚೆ ಮೊನ್ನೆ ವೇದಿಕೆನ ರೆಡಿ ಮಾಡಿದ್ರು, ಅಲ್ಲಿ ಹೋಗ್ಬೋದಾಗಿತ್ತು ಸರ್ ನಿಮ್ಮ ನಾಯಕರು. ನೋಡ್ರಿ, ಬಹಿರಂಗ ಚರ್ಚೆ ಇದೆ, ನಿಮ್ಮ ಜೊತೆಗೆ ಮಾತಾಡೋದು ಬಹಿರಂಗ ಚರ್ಚೆ. ಅದಕ್ಕೆ ಉತ್ತರ ಕೊಡು ಅಂತ ಹೇಳ್ರಿ ಅವ್ರಿಗೆ. ಮತ್ತು ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಪಾಯಿಂಟ್ ಟು ಪಾಯಿಂಟ್ ಉತ್ತರವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು.